ಇಟ್ಟಿದ್ದಾರಲ್ಲ ಸ್ಕ್ಯಾನ್ ಮಾಡ್ಬೇಕಂತ ನಾವು ಅಲ್ಲಿಂದ ನೆಲಮಂಗಲ ಹೊರಟೋಗ್ಬಿಟ್ಟು ಆಮೇಲೆ ರಕ್ಷಾಬಂಧನ ಬಂತು. ಆಗಸ್ಟ್ 15ರಲ್ಲಿ ಅಕ್ಕ ತುಂಬ ಒಳ್ಳೆ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿಬಿಟ್ಟು ಎಲ್ಲ ಪಾರ್ಟಿ ಮಾಡೋಣ ಎಲ್ಲ ಫಂಕ್ಷನ್ ಆಗುತ್ತೆ ಅಂತ ಫ್ಯಾಷನ್ ಫ್ಯಾಕ್ಟ್ರಿಯಲ್ಲಿ ಎಲ್ಲ ಪ್ಲಾನ್ ಮಾಡಿ ವಿಡಿಯೋ ಎಲ್ಲ ತೋರಿಸ್ಬೇಕು ಅಂತ ಡ್ಯಾನ್ಸ್ ಎಲ್ಲ ಮಾಡಿದ್ರು. ಆಮೇಲೆ ಅದೇನೋ ಆಗಸ್ಟ್ 15 ಕ್ಯಾನ್ಸಲ್ ಆಯಿತು ಅಂತ ಅಕ್ಕ ಹೇಳಿದ್ರು ನಮಗೆ. ಏನು ಕೆಲಸ ಮಾಡ್ತಾ ಇದ್ರು ಸರ್ ಮಹಾಲಕ್ಷ್ಮಿ ಅವರು ಬೆಂಗಳೂರು ಏನು ಕೆಲಸ ಮಾಡ್ತಾ ಇದ್ರು? ಅಕ್ಕ ಇದು ಸೇಲ್ಸ್ ಲೇಡಿ. ಆಮೇಲೆ ಈಗ ಅವರು ಟೀಮ್ ಲೀಡರ್ ಆಗಿದ್ರು, ಟಿ ಎಲ್ ಆಗಿದ್ರು ಇಲ್ಲಿ ಅಲ್ಲೇ ಫ್ಯಾಷನ್ ಫ್ಯಾಕ್ಟ್ರಿಯಲ್ಲೇ. ಸೊ ಅವ್ರ ಜೊತೆ ಅಂಡರ್ ತುಂಬ ಜನ ಹುಡುಗರು ಕೆಲಸ ಮಾಡ್ತಾ ಇದ್ರು. ಅಲ್ಲಿಂದ ಜಾಸ್ತಿ ಇವಾಗ ಮನೆಯವರು ಈಗ ಮ್ಯಾನೇಜರ್ಸ್ ಅವ್ರ ನಂಬರ್ ಕೊಟ್ಟಿದ್ರು. ಯಾರ ಮೇಲೆ ಡೌಟ್ ಇದೆ? ಆಡಿ ಮ್ಯಾನೇಜರ್ ಇದ್ರು ಅಶ್ರಫ್ ಅವ್ರ ಮೇಲೆ ಮನೆಯವರು ಹೇಳಿದ್ದಾರೆ ಪೊಲೀಸರಿಗೆ. ಅಶ್ರಫ್ ಅವ್ರು ನಿಮಗೆ ಪರಿಚಯ ಇದ್ರ? ಯಾರು? ಅಶ್ರಫ್ ಗೊತ್ತಿಲ್ಲ. ಆಕ್ಚುಲಿ ಮುಸ್ಲಿಂ ಹುಡುಗ ಇದ್ದ ಅವ್ರ ಜೊತೆ ಮಾತಾಡ್ತಿದ್ರು. ಇನ್ನೊಬ್ರು ಯಾರ್ಯಾರು ಇದ್ರು ಹೆಸರೆಲ್ಲ ಗೊತ್ತಿಲ್ಲ. ಬಟ್ ಎಷ್ಟು ಜನ ಹೇಳಿದ್ದೀನಿ ನಾನು. ನಾನು ಲಾಸ್ಟ್ ಮಾತಾಡಿದ್ರು ಅಂದರೆ 21 ಮಾತಾಡಿದ್ದೀನಿ ನಾನು. ಫ್ರೆಂಡ್ಸ್ ಮಾಡ್ಕೊಂಡಿದ್ದಾರೆ ಅಂತ ಜಗಳ ಮಾಡಿದ್ರು ನನಗೆ ಗೊತ್ತಿಲ್ಲ. ಬಟ್ ನಾನು ಆಲ್ಮೋಸ್ಟ್ ಪೂಜಾ ಮತ್ತು ಕಾಜಲ್ ಪರಿಚಯ ಆದರು. ಮತ್ತು ಎಷ್ಟೊಂದು ಜನ ಹುಡುಗರಿದ್ರು, ಅವರು ತುಂಬ ಕಾಲ್ ಮಾಡ್ತಾಯಿದ್ರು. ಯಾರೋ ಜೊತೆ ಜಗಳ ಆಗಿದೆ ಅದು ನನಗೆ ಗೊತ್ತಿಲ್ಲ. ಬಟ್ ಆಮೇಲೆ ಎಷ್ಟು ಈಗ 1 ಮಂತ್ ಜುಲೈ ತಿಂಗಳಲ್ಲಿ ನಾನು ಬಿಸಿ ಆಗ್ಬಿಟ್ಟು ಈ ಕಡೆ ನಮ್ಮ ಮನೆ ಕೊಟ್ಟಿಲ್ಲ. ನಮ್ಮ ಮಮ್ಮಿ ಬಂದರು, ರೂಮಲ್ಲಿ ಬೀಗ ಹಾಕಿದ್ದಾರೆ, ಎಲ್ಲೋ ಹೋದ್ರು ಗೊತ್ತೇ ಇರಲಿಲ್ಲ. ಆಮೇಲೆ ಗೊತ್ತಾಯಿತು ಈ ಥರ ಆಗಿದೆ. ಬಿಲ್ಡಿಂಗ್ ಓನರ್ ಕಾಲ್ ಮಾಡಿದ್ರು, ಕಮಾಂಡಿಂದ ಸ್ಮೆಲ್ ಬರ್ತಾ ಇದೆ, ಏನೋ ಸರ್ಕಾರಿ ಗೋಲ್ಡ್ ಬನ್ನಿ ಅಂತ ಹೇಳಿದ್ರು. ಆ ಟೈಮಲ್ಲಿ ನಾವು ಹೋದ್ವು. ಅವಾಗ ಚೆಕ್ ಮಾಡಿದಾಗ ನಮ್ಮ ಮಮ್ಮಿ ಮತ್ತು ದೊಡ್ಡಕ್ಕ ಇಬ್ರು ಬೆಳಗ್ಗೆ ಹೋದ್ರು. ಆ ಟೈಮಲ್ಲಿ ಓನರ್